ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್. ಧರ್ಮಸ್ಥಳ ಸಂಘ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದು. ಧರ್ಮಸ್ಥಳ ಸಂಘದ ಬಗ್ಗೆ ಅನೇಕ ವಿಷಯಗಳು ಕಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಂಘ ಕ್ಲೋಸ್ ಮಾಡೋದಾಗಿ ಸರ್ಕಾರದಿಂದ ನೋಟಿಸ್ ಬಂದಿದೆ ಅಂತಲೇ ಹೇಳ್ಬೋದು. ಈ ಒಂದು ಧರ್ಮಸ್ಥಳ ಸಂಘದಿಂದ ಅನೇಕ ಜನರು ಸಾಲವನ್ನು ಪಡೆದು ತುಂಬಾ ಕಷ್ಟಕ್ಕೊಳಗಾಗಿದ್ದಾರಂತಾನೆ ಹೇಳ್ಬೋದು. ಜೊತೆಯಲ್ಲಿ ಅನೇಕ ಭಕ್ತರು ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರು ಕಾಣಿಕೆ ರೂಪದಲ್ಲಿ ಕೊಡುವಂತಹ ದುಡ್ಡಿನಿಂದ ಮಾಡುವಂತಹ ಸಂಘ ಇದು ಧರ್ಮಸ್ಥಳ ಸಂಘ ಅಂತಾನೆ ಹೇಳ್ಬೋದು. ಇದೇ ತರಹ ಎಲ್ಲ ಕಡೆ ಸುದ್ದಿ ಆಗ್ತಿದೆ. ಹಾಗೆ ಸೌಜನ್ಯಕ್ಕೆ ಮತ್ತೆ ಬೆಳಕಿಗೆ ಬಂದಾಗಿಂದನೂ ಈ ಧರ್ಮಸ್ಥಳ ಸಂಘದ ಬಗ್ಗೆ ಕೂಡ ತುಂಬಾ ಚರ್ಚೆ ನಡೀತಿದೆ ಅಂತಾನೆ ಹೇಳ್ಬೋದು. ಹಲವಾರು ಜಿಲ್ಲೆಗಳಲ್ಲಿ ಆಲ್ರೆಡಿ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡಬೇಕು ಅಂತ ನೋಟಿಸ್ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಪಡೆಯುವಂಥ ಜನಗಳ ಕಷ್ಟ ಕೇಳಲಾರದೆ ಹಾಗೆ ನೋಡಲಾರದೆ ಸರ್ಕಾರ ಒಂದು ತೀರ್ಮಾನ ಹಾಗೆ ಒಂದು ನಿಯಮ ಕೂಡ ಜಾರಿಗೆ ಮಾಡಿದೆ. ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಪಡೆದಂತಹವರಿಗೆ ಏನಾದರೂ ಕಿರುಕುಳ ಹಾಗೆ ಸಾಲ ವಸೂಲಿ ಮಾಡೋಕೆ ಹೋದರೆ ಆ ಸಾಲ ಕೊಟ್ಟಂತಹ ವ್ಯಕ್ತಿಗಳಿಗೆ 1,00,000 ರೂಪಾಯಿ ದಂಡ ಹಾಗೆ ಜೈಲು ಶಿಕ್ಷೆ ಕೂಡ ಆಗುತ್ತೆ ಅಂತ ಸರ್ಕಾರ ತಿಳಿಸಿತ್ತು. ಆದರೂ ಈ ಮೈಕ್ರೋ ಫೈನಾನ್ಸ್ ಅವರು ಸಾಲದ ಕಾಟ ಕೊಡ್ತಾನೆ ಇದಾರಂತಾನೆ ಹೇಳ್ಬೋದು. ಯಾರ್ಯಾರು ಈ ಮೈಕ್ರೋ ಫೈನಾನ್ಸ್ ಮೂಲಕ ಸಾಲವನ್ನು ಪಡೆದಿರ್ತಾರೋ ಅಂತಹವರಿಗೆ ಇನ್ನೂ ಟಾರ್ಚರ್ ಕೊಡೋದು ನಿಲ್ಲಿಸಿಲ್ಲ ಅಂತಾನೆ ಹೇಳ್ಬೋದು. ಇವರು ಸರ್ಕಾರ ಒಂದು ನಿಯಮ ಜಾರಿಗೆ ತಂದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಭಯವಿಲ್ಲದೆ ಇವರ ಕಾರ್ಯ ಹೇಗೆ ನಿರ್ವಹಿಸ್ತಾ ಬಂದ್ರೋ ಇಷ್ಟು ದಿನಗಳ ಕಾಲ ಈಗೂ ಕೂಡ ಅದೇ ರೀತಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅನೇಕರು ಸಾಲ ಕಟ್ಟಕ್ಕಾಗದೆ ಬಿಡೋಕ್ಕಾಗದೆ ತುಂಬಾನೇ ಕಷ್ಟಕ್ಕೊಳಕಾಗ್ತಿದ್ದಾರೆ. ಹಾಗೆ ಕೆಲವರು ಪ್ರಾಣನೇ ತ್ಯಾಗ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಗಮನಿಸಿದ ಸರ್ಕಾರ ಒಂದು ನಿಯಮ ಜಾರಿಗೆ ತಂದರೂ ಕೂಡ ಯಾರು ಭಯ ಆಗಲಿ ಅಥವಾ ನಿಯಮ ಪಾಲನೆ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಜೊತೆಯಲ್ಲಿ ಇದಕ್ಕೆ ನಮ್ಮ ಸರ್ಕಾರ ಈ ನಿಯಮದ ಬಗ್ಗೆ ಗಂಭೀರವಾದಂತಹ ನಿಯಮಗಳ ಬಗ್ಗೆ ಚಿಂತನೆ ಮಾಡಿ ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ಆದಂತಹ ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ವಿಚಾರಣೆ ನಡೆಸಬೇಕು ಅನ್ನೋ ಒಂದು ಈ ವಿಡಿಯೋದ ಮೂಲಕ ಕಳಕಳಿ ವಹಿಸುತ್ತಿದ್ದೇನೆ. ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮೊನ್ನೆಯಷ್ಟೇ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಪಡೆದಂತಹ ವ್ಯಕ್ತಿಗೆ ತುಂಬಾನೇ ಕಿರುಕುಳ ಆಗಿತ್ತು. ಜೊತೆಗೆ ಬೆಳಗಾದಂತಹ ಆ ವ್ಯಕ್ತಿಯ ಮನೆ ಮುಂದೆ ಹೋಗಿ ಮೈಕ್ರೋ ಫೈನಾನ್ಸ್ ಅವರು ಧರಣಿಗೆ ಕೂತ್ ಬಿಡ್ತಾರೆ. ಸೊ ಇದೇ ತರ ಎಲ್ಲ ಕಡೆನೂ ಇನ್ನೂ ಮೈಕ್ರೋ ಫೈನಾನ್ಸ್ ಅವರ ಕಾಟ ತಪ್ಪಿಲ್ಲ ಅಂತಾನೆ ಹೇಳ್ಬಹುದು. ಜೊತೆಯಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ಪಡೆದಂತಹವರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ವಾ. ಸೊ ಆದಷ್ಟು ಬೇಗ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡೋದಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಜಿಲ್ಲೆಯಲ್ಲೂ ಕೂಡ ಆದಷ್ಟು ಬೇಗನೆ ಧರ್ಮಸ್ಥಳ ಸಂಘ ಕ್ಲೋಸ್ ಮಾಡಲಾಗುತ್ತೆ. ವಿಡಿಯೋ ಮೂಲಕ ತಮ್ಮೆಲ್ಲರ ಹತ್ರ ಕಳ್ಕಳಿಯ ಒಂದು ಮಾತು ಏನಪ್ಪಾ ಅಂದ್ರೆ, ಸಾಲವನ್ನು ಕಟ್ಟಕ್ಕಾಗದಿದ್ರೆ ಮಾತ್ರ ಸಾಲವನ್ನ ಪಡೆದುಕೊಳ್ಳಿ, ಇಲ್ಲ ಅಂದರೆ ಸಾಲ ಪಡೆದುಕೊಳ್ಳಕ್ಕೆ ಹೋಗಬೇಡಿ. ಯಾಕಂದರೆ ಸಾಕಷ್ಟು ಜನ ಸಾಲ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಜೊತೆಗೆ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಪಡೆದು ಮೈಕ್ರೋ ಫೈನಾನ್ಸ್ ಅವರು ತಮ್ಮ ಮನೆಯ ಮುಂದೆ ಹಣಕ್ಕಾಗಿ ಧರಣಿ ಕೂತು ಎಷ್ಟೊಂದು ಜನ ಮಾನ ಮರ್ಯಾದೆಗೋಸ್ಕರ ಪ್ರಾಣವನ್ನೇ ಬಿಟ್ಟಿದ್ದಾರಂತಾನೆ ಹೇಳ್ಬೋದು. ಸೊ ಹೀಗಾಗಿ ಆದಷ್ಟು ಬೇಗ ನೋಡಿಕೊಂಡು ಹಣನ ತಗೊಳ್ಳಿ. ಅವಶ್ಯಕತೆ ಇಲ್ಲ ಅಂದರೆ ಸಾಲ ಮಾಡಬೇಡಿ. ಎಲ್ರಿಗೂ ಈ ಮಾಹಿತಿ ಉಪಯುಕ್ತ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.